ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಭುವನೇಶ್ವರಿ ಪಾಟೀಲ್. ಇವರು ಮೂಲತಃ ಶಿರಸಿ ತಾಲೂಕಿನ ಬನವಾಸಿಯವರು. ಪ್ರಸ್ತುತ ಶಿರಸಿಯಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮೇಡಮ್, ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇದ್ದೀರಿ. ಸಾಕಷ್ಟು ಪರಿಶ್ರಮ, ಒಂದಷ್ಟು ವಿಷಯಗಳಲ್ಲಿ ತ್ಯಾಗ, ಇದೆಲ್ಲರ ಪರಿಣಾಮವಾಗಿ ಕಳೆದ 4 ವರ್ಷಗಳಿಂದ ಅಧಿಕಾರಿಯಾಗಿ KS ಪಾಸ್ ಮಾಡಿ ಈಗ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ಇವತ್ತಿನ ಅಂದರೆ ವಿಷಯವನ್ನು ತಗೊಳ್ಳೋದಾದರೆ, ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಈಗ ಮಕ್ಕಳು ಈ ಒಂದು KS ಇರ್ಬೋದು, IAS ಇರ್ಬೋದು, ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಫೇಸ್ ಮಾಡ್ತಾರೆ ಹೇಳಾದರೆ ಅವರು ಓದುವ ಮಾರ್ಗ ಯಾವ ರೀತಿ ಇರಬೇಕು? ಸ್ಪರ್ಧಾತ್ಮಕ ಯುಗ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಅಂತಂದರೆ, ಪ್ರತಿ ವರ್ಷಕ್ಕೆ ಪದವೀಧರರಾಗಿ ಹೊರಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗೆ ಹೊರಬರ್ತಾ ಇರುವ ವಿದ್ಯಾರ್ಥಿಗಳಲ್ಲಿ ಬಹುಪಾಲು ಜನ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರಬೇಕು ಮತ್ತು ಸರ್ಕಾರಿ ನೌಕರಿಯನ್ನು ಪಡೆಯಬೇಕು ಅನ್ನುವ ಆಸೆಯಿಂದ ಬರ್ತಾ ಇದ್ದಾರೆ. ಆದರೆ ಬಹಳಷ್ಟು ಜನಕ್ಕೆ ಏನನ್ನ ಓದಬೇಕು ಮತ್ತು ಹೇಗೆ ಓದಬೇಕು, ಎಷ್ಟು ಮಟ್ಟಿಗೆ ಓದಬೇಕು ಅನ್ನುವ ಜ್ಞಾನ ಇಲ್ಲದೇನೆ ತುಂಬ ವರ್ಷಗಳ ಕಾಲ ಅಲ್ಲಿ ಪ್ರಯತ್ನವನ್ನು ಪಡ್ತಾನೇ ಇರ್ತಾರೆ. ನಾವೆಲ್ಲ ಇರುವಾಗ ನಮ್ಮ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಆದರೆ ಇವತ್ತು ಮೊಬೈಲ್ ಇರೋದ್ರಿಂದ ಸಾಕಷ್ಟು ವಿಷಯಗಳು ಅವ್ರ ಕೈಗೆ 2 ನಿಮಿಷದಲ್ಲಿ ಸಿಕ್ಕಿಬಿಡತ್ತೆ. ಆ ಮೊಬೈಲಿಂದನೇ ಸಾಕಷ್ಟು ವಿಷಯಗಳನ್ನು ಪಡ್ಕೊಂಡು ಓದಬಹುದು. ಸಾಕಷ್ಟು ಟೆಲಿಗ್ರಾಮ್ ಗ್ರೂಪ್ಗಳು ಇದ್ದಾವೆ. ಇವತ್ತು ಓದುವುದಕ್ಕಂತಲೇ ಇರುವಂತಹ ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ. ಮತ್ತು ಯಾವುದಾದ್ರೂ ವಿಷಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಬೇಕು ಅಂತಂದರೆ ಓದುವುದಕ್ಕೆ ಯಾವುದೇ ಅನ್ಯ ಮಾರ್ಗವಿಲ್ಲ. ಬೇಸಿಕ್ ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. 5ನೇ ತರಗತಿಯಿಂದ 10 ತರಗತಿಯವರೆಗಿನ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ವಿಷಯಗಳನ್ನು ತುಂಬ ಆಳವಾಗಿ ಅಧ್ಯಯನ ಮಾಡ್ಕೊಳ್ಬೇಕಾಗತ್ತೆ. ತದನಂತರದಲ್ಲಿ PUCಯಲ್ಲಿ ಹಿಸ್ಟ್ರಿ ವಿಷಯವನ್ನು, ಜಿಯೋಗ್ರಫಿ ವಿಷಯವನ್ನು, ಪೊಲಿಟಿಕಲ್ ಸೈನ್ಸ್ ವಿಷಯವನ್ನು, ಈ ಎಲ್ಲ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡ್ಕೊಳ್ಬೇಕಾಗತ್ತೆ. ಯಾವುದಾದರೂ ವಿದ್ಯಾರ್ಥಿಗಳು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಸಿದ್ಧರಾಗ್ತೀವಿ ಅಂತ ಅಂದ್ಕೊಂಡಿದ್ರೆ ಮೊದಲಿನಿಂದನೇ ಅದಕ್ಕೆ ಪ್ರಯತ್ನವನ್ನು ಪಡೋದಕ್ಕೆ ಪ್ರಾರಂಭಿಸಿದರೆ ನಿಮ್ಮ ಯಾವುದೇ ಪುಸ್ತಕವನ್ನು ಯಾರಿಗೂ ಕೊಡಬೇಡಿ ಮತ್ತು ಕಳೆದುಕೊಳ್ಬೇಡಿ. ಒಂದೆಡೆಗೆ ಅದನ್ನು ಸಂಗ್ರಹಿಸಿಟ್ಕೊಳ್ಳಿ ಮತ್ತು ಮುಂದೆ ಎಕ್ಸಾಮ್ ಬರೆಯೋದಕ್ಕೋಸ್ಕರ ನೀವು ಸಿದ್ಧರಾಗಬೇಕು ಅನ್ನೋ ಮನಸ್ಥಿತಿಲಿದ್ದವರು ಈಗ ಓದುವುದನ್ನು ಈ ವರ್ಷದ ಪರೀಕ್ಷೆಗಾಗಿ ಮಾತ್ರ ಓದಬೇಡಿ. ಓದುವಾಗ ಆಸಕ್ತಿ ಇಟ್ಟುಕೊಂಡು ಮುಂದೆ ಇದು ನನಗೆ ಬಳಕೆಗೆ ಬರುತ್ತೆ ಮತ್ತು ಓದಿದ್ದನ್ನು ನಿತ್ಯದ ವಿಷಯಗಳಲ್ಲಿ ನಾನು ಹೇಗೆ ತೊಡಗಿಸ್ಕೊಳ್ಬೇಕು ಅನ್ನೋದರ ಮೂಲಕ, ಅಂದರೆ ಯಾವುದೇ ವಿಜ್ಞಾನದ ಪ್ರಶ್ನೆಗಳು ಬರಬೇಕಾದ್ರೆ ಅಪ್ಲೈಡ್ ಸೈನ್ಸ್ ಪ್ರಶ್ನೆಗಳಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಹಾಗಾಗಿ ಇವತ್ತಿಂದನೇ ನೀವು ಓದುವುದಕ್ಕೆ ಪ್ರಾರಂಭಿಸಿದಾಗ ಆಸಕ್ತಿಯ ಜೊತೆಗೆ ಕುತೂಹಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಮೂಲಕ ಓದುವುದಕ್ಕೆ ಪ್ರಾರಂಭಿಸಬೇಕಾಗತ್ತೆ. ಓಕೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾರಲ್ಲ, ಈಗ ಯಾವುದೇ ವಿದ್ಯಾರ್ಥಿಗಳು ಇರ್ಬೋದು, ಅವರಿಗೆ ತಾಳ್ಮೆ ಎಷ್ಟು ಮಟ್ಟಿಗೆ ಇರಬೇಕು ಅಂತೀರಿ? ತಾಳ್ಮೆ ಅನ್ನೋದು ಕೇವಲ ಸ್ಪರ್ಧಾತ್ಮಕ ಯುಗದಲ್ಲ, ಎಲ್ಲ ವಿಷಯದಲ್ಲೂ ತಾಳ್ಮೆ ಬಹಳ ಮುಖ್ಯ ಆಗತ್ತೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳಿಗೆ ತಾಳ್ಮೆ ಬಹುಮುಖ್ಯ. 10 ವರ್ಷಗಳ ಕಾಲ ಸುದೀರ್ಘವಾಗಿ ಒಂದೆಡೆಗೆ ಒಂದೇ ಗುರಿಯನ್ನು ಇಟ್ಟುಕೊಂಡು ಓದುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ತಾಳ್ಮೆ ಬೇಕು. ಯಾಕೆ ಬೇಕು ಅಂತಂದರೆ, ಒಂದು ಪ್ರಾಸೆಸ್ ಆಫ್ ಎಕ್ಸಾಮ್, ನಾವು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಾಗ, ಎಕ್ಸಾಮ್ ಫೀಲ್ಡಿಗೆ ಬಂದಾಗ ಒಂದು ಪ್ರಾಸೆಸ್ ಆಫ್ ಎಕ್ಸಾಮ್ ಸ್ಟಾರ್ಟ್ ಆಗಿ ಕೊನೆಯಾಗಿ ನಾವು ಅಲ್ಲಿ ಅಧಿಕಾರಿಗಳಾಗಿ ಹೊರಬರುವುದಕ್ಕೆ ಸುಮಾರು 5 ವರ್ಷಗಳ ಕಾಲ ತೆಗೆದುಕೊಂಡ ಉದಾಹರಣೆಗಳು ಇದೆ. ಹೀಗೆ ಪ್ರಿಲಿಮ್ಸಲ್ಲಿ ನಾವು ಸೋತ್ರೆ ಮತ್ತೆ ಪ್ರಿಲಿಮ್ಸಿಂದ ಓದೋದಕ್ಕೆ ಪ್ರಾರಂಭಿಸಬೇಕು. ಮೇನ್ಸಲ್ಲಿ ಸೋತ್ರೆ ಮತ್ತೆ ಪ್ರಿಲಿಮ್ಸಿಂದಾನೇ ಓದಬೇಕು. ಯಾವುದೇ ಹಂತದಲ್ಲಿ ಕೊನೆಗೆ ಇಂಟರ್ವ್ಯೂದಲ್ಲಿ ಸೋತ್ರೂ ಕೂಡ ಮತ್ತೆ ಪ್ರಿಲಿಮ್ಸಿಂದಾನೇ ಓದೋದಕ್ಕೆ ಪ್ರಾರಂಭಿಸಬೇಕು. ಪ್ರತಿ ಬಾರಿ ಪರೀಕ್ಷೆಗಳನ್ನು ಎದುರಿಸಬೇಕಾದ್ರೆ ಒಂದು ಹೋಪ್ ಇರುತ್ತೆ. ಆ ಹೋಪ್ ಜೊತೆಗೇನೆ ಓದಬೇಕು. ತಾಳ್ಮೆ ಇಟ್ಟುಕೊಂಡು ಓದಿದಾಗ ಮಾತ್ರ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಅದ್ರ ಜೊತೆಗೆ ಏನು ಅಂತಂದರೆ,
ತುಂಬ ಜನ ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ, 10 ವರ್ಷ ನಿನ್ನ ಸಮಯ ವೇಸ್ಟ್ ಆಯಿತು ಅಂತ. ಆದರೆ ಓದಿದ್ದು ಅಥವಾ ಕಲಿತಿದ್ದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಇವತ್ತಲ್ಲ ನಾಳೆ ಅದು ನಮ್ಗೆ ಬಳಕೆಗೆ ಬಂದೇ ಬರುತ್ತೆ. ಹಾಗಾಗಿ ಓದುವ ವಿಷಯದಲ್ಲಿ ಯಾವತ್ತೂ ತಾಳ್ಮೆಯನ್ನು ಕಳೆದುಕೊಳ್ಳದೇನೆ, ಏನಾದರೂ ಮಾಡಬೇಕು ಅನ್ನೋ ಗುರಿ ಇತ್ತು ಅಂತಂದರೆ ಆ ಗುರಿ ಎಡೆಗೆ ನೀವು ಸದಾ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಆ ಪ್ರಯತ್ನದ ಜೊತೆಗೆ ತಾಳ್ಮೆ ಬಹಳ ಮುಖ್ಯ ಆಗತ್ತೆ. ಮತ್ತು ಬೇರೆಯವರ ಋಣಾತ್ಮಕ ವಿಷಯಗಳನ್ನು ನಾವು ಕಿವಿಗೆ ಹಾಕ್ಕೊಳ್ಬಾರ್ದು. ಯಾಕಂದರೆ ಗುರಿ ನಮ್ಮದು, ಅಲ್ಲಿ ಶ್ರದ್ಧೆನೂ ನಮ್ಮದೇ ಆಗಿರಬೇಕು, ಛಲವೂ ನಮ್ಮದೇ ಆಗಿರಬೇಕು, ತಾಳ್ಮೆಯೂ ನಮ್ಮದೇ ಆಗಿರಬೇಕು. ಓಕೆ, ಈಗ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಹೇಳಾದರೆ, ಪಾಲಕರಾಗಿ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅಂತೀರಿ? ಪಾಲಕರು ಚಿಕ್ಕವರಿದ್ದಾಗಲೇ ಮಗುವಿಗೆ ಏನು ಇಷ್ಟ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಯಾವುದೇ ರೀತಿಯ ಒತ್ತಡವನ್ನು ಮಗುವಿನ ಮೇಲೆ ಹೇರಬಾರ್ದು. ಇಲ್ಲಿ ಬಹಳಷ್ಟು ಜನಕ್ಕೆ ಸ್ಪರ್ಧಾತ್ಮಕ ಯುಗದಲ್ಲಿ KS ಮತ್ತು IAS ಪರೀಕ್ಷೆಗಳು ಮಾತ್ರ ಕಾಣ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಸಾಕಷ್ಟು ಜನ DRDO ಎಕ್ಸಾಮ್ಸ್ಗಳನ್ನು ತಗೊಳ್ತಾರೆ, SSC ಎಕ್ಸಾಮ್ಸ್ಗಳನ್ನು ತಗೊಳ್ತಾರೆ, ಕೇಂದ್ರ ಸರ್ಕಾರದ ನೌಕರಿಗಳನ್ನು ಪಡೀತಾರೆ, ಅರ್ಥಶಾಸ್ತ್ರ ಮಾಡಿ ಇಂಡಿಯನ್ ಎಕನಾಮಿಕ್ ಸರ್ವಿಸ್ ತಗೊಳ್ತಾರೆ, ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್ ತಗೊಳ್ತಾರೆ. ಹಾಗಾಗಿ ಸ್ಪರ್ಧೆ ಅನ್ನೋದು ಎಲ್ಲ ಕಡೆಗೂ ಇದೆ. ವಿಜ್ಞಾನಿ ಆಗುವುದಕ್ಕೂ ಕೂಡ ಸ್ಪರ್ಧೆ ಇದೆ ಇವತ್ತು. ಹಾಗಾಗಿ ಮಗುವಿನಲ್ಲಿ ಯಾವುದಕ್ಕೆ ಒಲವಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಮಗುವಿಗೆ ನಾವು ಬೆಂಬಲವಾಗಿ, ಬಾಲ್ಯದಿಂದಲೇ ಬೆಂಬಲವಾಗಿ ನಿಂತ್ಕೊಳ್ಬೇಕಾಗತ್ತೆ. ಒಂದು ಮಗುವಿಗೆ ಓದೋದಕ್ಕೆ ಆಸಕ್ತಿ ಇದೆ ಅಂತ ನಮಗೆ ಅರ್ಥ ಆಯಿತು ಅಂದರೆ, ಅವರಿಂದ ನಮಗೇನೋ ಅವರು ಸ್ಪರ್ಧಾತ್ಮಕ ಯುಗಕ್ಕೆ ಬರ್ತಾರೆ ಅನ್ನೋದು ನಮಗೆ ತಿಳಿತು ಅಂತ ಅಂದರೆ, ಯಾವ ಆ್ಯಂಗಲಲ್ಲಿ ಅಂದರೆ ಡಾಕ್ಟರ್ ಆಗೋದಕ್ಕೆ ಇಷ್ಟಪಡ್ತಾರೋ, ಎಂಜಿನಿಯರಿಂಗ್ ಆಗೋದಕ್ಕೆ ಇಷ್ಟಪಡ್ತಾರೋ ಅಂತ ಅಷ್ಟೇ ಅಲ್ಲದೆ, ಯಾವ ಸಬ್ಜೆಕ್ಟ್ ಮೇಲೆ ಅವರಿಗೆ ಗ್ರಿಪ್ ಇದೆ ಅನ್ನೋದನ್ನು. ಒಬ್ಬರಿಗೆ ಸೋಷಿಯಲ್ ಸೈನ್ಸಲ್ಲಿ ತುಂಬಾ ಅವರು ಮಾರ್ಕ್ಸ್ ತಗೊಳ್ತಾ ಇರ್ತಾರೆ, ಅಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಅವರನ್ನು ತಗೊಂಡೋಗಿ ನೀವು ಸೈನ್ಸ್ ಮಾಡಲೇಬೇಕು ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಹಾಕಿ, ಆ ನಂತರದಲ್ಲಿ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಬನ್ನಿ, ಎಲ್ಲೂ ಸಲ್ಲದವರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಸಲ್ತಾರೆ ಅನ್ನೋ ಲೆಕ್ಕಕ್ಕೆ ಮಕ್ಕಳ ಮೇಲೆ ಒತ್ತಡವನ್ನು ಪಾಲಕರು ಯಾವುದೇ ಕಾರಣಕ್ಕೂ ಹೇರಬಾರ್ದು. ಅಲ್ಲದೆ ಶಿಕ್ಷಣ ಅನ್ನೋದು ಮಕ್ಕಳ ಮೇಲೆ ನಾವು ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಅಲ್ಲ. ಶಿಕ್ಷಣ ಮೂಲಭೂತ ಹಕ್ಕು. ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲೇಬೇಕು. ಅದರೊಟ್ಟಿಗೆ ಅವರ ಆಸಕ್ತಿಯನ್ನು ಅರಿತು ಅವರಿಗೆ ಒತ್ತಡ ಅನ್ನಿಸದ ರೀತಿಯಲ್ಲಿ ನಾವು ಅವರ ಮುಂದಿನ ಭವಿಷ್ಯವನ್ನು ರೂಪಿಸಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಒತ್ತಡವನ್ನು ದಯಮಾಡಿ ಯಾವುದೇ ಪಾಲಕರು ಮಕ್ಕಳ ಮೇಲೆ ಹೇರಬೇಡಿ. ನಿಮ್ಮ ಆಸೆಗಳನ್ನು ಪೂರೈಸುವುದಕ್ಕೆ ಅವರೇನು ಯಾವುದೇ ಫ್ಯಾಕ್ಟರಿ ಅಲ್ಲ, ನೀವು ಯಾವುದೇ ಪ್ರಾಡಕ್ಟನ್ನು ಹೊರಗೆ ತರ್ತಾ ಇಲ್ಲ. ಪಾಲಕರಾದವರು ಯಾವುದೇ ಪ್ರಾಡಕ್ಟ್ ಹೊರಗೆ ತರದೇನೆ ಒಂದು ಸಮಾಜಕ್ಕೆ ಉತ್ತಮ ಮನುಷ್ಯತ್ವವನ್ನು, ಮಾನವೀಯತೆ ಇರುವಂತಹ ಮಕ್ಕಳನ್ನು ನಾವು ಕೊಡುಗೆಯಾಗಿ ಕೊಡಬೇಕಾಗಿದೆ. ಎಷ್ಟೆಲ್ಲ ಓದಿದ್ರೂ ಕೂಡ ನಾಳೆ ಯಾವುದೇ ಒಂದು ಕೆಲಸ ಸಿಗದೇ ಇದ್ದಾಗ ದುಡಿಮೆಗೆ 1000 ದಾರಿ, ಬದುಕಿಗೆ 1000 ದಾರಿ, ಆದರೆ ನ್ಯಾಯಸಮ್ಮತವಾದ ದಾರಿಯಲ್ಲಿ ಬದುಕಿ ಅನ್ನೋದನ್ನು ನಾವು ಕಲಿಸ್ಬೇಕಾದಂತಹ ಮನಸ್ಥಿತಿಯನ್ನು ಪಾಲಕರು ಸ್ವಲ್ಪ ಇವತ್ತಿನ ದಿನದಲ್ಲಿ ತಿಳ್ಕೊಂಡ್ರೆ ಒಳ್ಳೆಯ ಸಮಾಜವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡ್ಬೋದು. ಓಕೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡುವಾಗ ಅಥವಾ ಆ ಒಂದು ಎಕ್ಸಾಮ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಿದ್ರೆ ಮನೆಯ ಒಂದು ಆರ್ಥಿಕ ವಾತಾವರಣ ಕನ್ಸಿಡರ್ ಆಗತ್ತಾ, ಮ್ಯಾಟರ್ ಆಗತ್ತಾ? ಅದು ಆರ್ಥಿಕ ವಾತಾವರಣ ಕೆಲವು ಸಂದರ್ಭದಲ್ಲಿ ಅದು ಮ್ಯಾಟರ್ ಆಗುತ್ತೆ. ಯಾಕೆ ಮ್ಯಾಟರ್ ಆಗುತ್ತೆ ಅಂದರೆ, ಯಾರೂ ದುಡಿಯುವವರಿಲ್ಲ ಅಂದಾಗ ನಾನು ದುಡಿಮೆಗೆ ಬರಲೇಬೇಕು ಅನ್ನುವ ಅನಿವಾರ್ಯತೆ ಎಷ್ಟೋ ವಿದ್ಯಾರ್ಥಿಗಳಿಗಿರುತ್ತೆ. ಒಂದು ಪದವಿಯನ್ನು ಮುಗಿಸ್ತಿದ್ದ ಹಾಗೇನೆ ಅವರಿಗೆ ನಾನು ದುಡಿಮೆಗೆ ಬರಲೇಬೇಕು ಅನ್ನುವ ಅನಿವಾರ್ಯತೆ ಇರುತ್ತೆ. ಅದರ ಒಟ್ಟಿಗೂ ಕೂಡ ದುಡಿಮೆಯ ಜೊತೆಗೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಂಡು ಪಾಸ್ ಮಾಡಿ, ಮಕ್ಕಳಾದವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಂಡು, ಗರ್ಭಿಣಿಯರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಂಡು ಪಾಸ್ ಮಾಡಿ ಅಧಿಕಾರಿಗಳಾಗಿರುವಂಥ ಸಾಕಷ್ಟು ಉದಾಹರಣೆಗಳಿದೆ. ಹಾಗಾಗಿ ಯಾವುದೇ ಪರಿಸ್ಥಿತಿ ಅನ್ನೋದಕ್ಕಿಂತ ಮನಸ್ಥಿತಿ ಬಹಳ ಮುಖ್ಯ ಆಗತ್ತೆ. ಒಳ್ಳೆ ವಿಚಾರ ಹೇಳಿದ್ರಿ. ಈಗೇನು ಎಕ್ಸಾಮು ತಗೊಂಡಿರ್ತಾರೆ ಅಥವಾ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ, ಓದ್ತಾರೆ, 1-2 ವರ್ಷ 3 ವರ್ಷ 4 ವರ್ಷ ಓದ್ತಾರೆ, ಆದರೆ ರಿಸಲ್ಟ್ ಓರಿಯೆಂಟೆಡ್ ಇರಲ್ಲ. ಅಂದರೆ ಯಾವ ರೀತಿ ಓದಬೇಕು, ಹೇಗೆ ಓದಬೇಕು, ಯಾವುದನ್ನು ಓದಬೇಕು. ಹಾಗಾಗಿ ನಿಮ್ಮ ಅನುಭವ ಪ್ರಕಾರ ಅದು ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡಬೇಕಿದ್ರೆ ಯಾವುದನ್ನು ಓದಬೇಕು, ಹೇಗೆ ಓದಬೇಕು, ಅಥವಾ ಒಂದು ದಿನಕ್ಕೆ ಎಷ್ಟು ಗಂಟೆ ಓದಬೇಕು? ಕೆಲವೊಬ್ರು ಏನು ಮಾಡ್ತಾರೆ, ಒಂದಿನ 10 ಗಂಟೆ ಓದ್ಬಿಡ್ತಾರೆ, 12 ಗಂಟೆ ಓದ್ತಾರೆ, ಮಾರನೇ ದಿನ ಓದೋದೇ ಇಲ್ಲ, ಆ ರೀತಿ ಆಗತ್ತೆ. ಹಾಗಾಗಿ ಅಂದರೆ ಕನ್ಸಿಸ್ಟೆನ್ಸಿ ಇರುವಾಗ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು? ಯಾರು ನಾವೀಗ ಓದೋದಕ್ಕೆ ಬಂದಿದ್ದೀವಿ ಅಂತ ಅಂದಾಗ ಕಾಂಪಿಟೇಟಿವ್ ಫೀಲ್ಡಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ಪುಸ್ತಕಗಳನ್ನು ಸರಕುಗಳ ರೀತಿಯಲ್ಲಿ ಮಾರುಕಟ್ಟೆಗೆ ಬಿಡುವವರಲ್ಲೂ ಕೂಡ ಕಾಂಪಿಟೇಷನ್ ಇದೆ.
ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಏನನ್ನ ಓದಬೇಕು, ಎಷ್ಟು ಪ್ರಮಾಣದಲ್ಲಿ ಓದಬೇಕು, ಹೇಗೆ ಓದಬೇಕು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದರ ವಿಷಯದ ಆಳ ತಿಳಿಬೇಕು ಅಂತಂದರೆ ನಮಗೆ ಬೇಸಿಕ್ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಬೇಸಿಕ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಬೇರೆಲ್ಲೂ ನಾವು ಹುಡುಕೋದು ಬೇಡ. ನಾವು 5ನೇ ಕ್ಲಾಸಿಂದ 10 ಮತ್ತು 11, 12ನೇ ತರಗತಿಯವರೆಗೆ ಯಾವೆಲ್ಲ ಸೈನ್ಸು, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳನ್ನು ಓದಿರ್ತೀವಿ ಅದರ ಆಳದಲ್ಲಿನೇ ಬೇರೆ ಬೇರೆ ವಿಷಯಗಳನ್ನು ನಾವು ಎಲಾಬ್ರೇಟ್ ಮಾಡ್ತಾ ಓದಬೇಕಾಗತ್ತೆ ಮುಂದೆ. ಹೇಗೆ ಅಂತಂದರೆ, ಈಗ 4ನೇ ತರಗತಿಯಲ್ಲಿರುವಂತಹ ಮ್ಯಾಥ್ಸ್ ಕೂಡ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಷ್ಟೋ ಬಾರಿ ಪ್ರಶ್ನೆಯಾಗಿ ಬಂದಿರತ್ತೆ. ಮತ್ತು 5ನೇ ಕ್ಲಾಸಿಂದ 10ನೇ ಕ್ಲಾಸಿವರೆಗಿನ ಕನ್ನಡದ ವ್ಯಾಕರಣವೇ ಎಷ್ಟೋ ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಶ್ನೆಯಾಗಿ ಬಂದಿರತ್ತೆ. ಹಾಗಾಗಿ ಏನನ್ನ ಓದಬೇಕು, ಎಷ್ಟು ಪ್ರಮಾಣದಲ್ಲಿ ಓದಬೇಕು ಅನ್ನೋದು ತಿಳಿಬೇಕಾದ್ರೆ ಹಿಂದಿನ ಹಲವು ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಬೇಕಾಗತ್ತೆ. ಮತ್ತು ಪ್ರಶ್ನೆಗಳು ದಿನದಿಂದ ದಿನಕ್ಕೆ ಕಠಿಣವಾಗ್ತಾ ಇರೋದ್ರಿಂದ ನಮ್ಮ ಅಧ್ಯಯನ ಕೂಡ ತುಂಬ ಆಳವಾಗಬೇಕಾಗತ್ತೆ. ಪತ್ರಿಕೆಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಓದ್ತಾ ಇರ್ತೇವೆ, ಆದರೆ ಯಾವುದೋ ಸಿನಿಮಾ ವಿಷಯಗಳು, ಆಸಕ್ತಿಯ ಹೊರತಾದ ವಿಷಯಗಳನ್ನು ನೋಡುವುದಕ್ಕಿಂತ ಯಾವುದಾದ್ರೂ ಒಂದು ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯವನ್ನು ಅಥವಾ ಸಾಮಾಜಿಕವಾದ ವಿಷಯವನ್ನು ನೋಡಿದಾಗ ಅದನ್ನು ಆರ್ಥಿಕವಾಗಿ ಇದರ ಪರಿಣಾಮ ಏನು, ಸಾಮಾಜಿಕವಾಗಿ ಇದರ ಪರಿಣಾಮವೇನು, ವೈಜ್ಞಾನಿಕವಾಗಿ ಇದರ ಪರಿಣಾಮವೇನು, ಒಂದು ವಿಷಯವನ್ನು ಎಲ್ಲ ಆ್ಯಂಗಲ್ಗಳಿಂದ, ಎಲ್ಲ ವಿಚಾರದ ದೃಷ್ಟಿಕೋನದಿಂದ ನೋಡಿದಾಗ ಅದರ ಆಳವಾದ ಅಧ್ಯಯನ ಸಾಧ್ಯವಾಗತ್ತೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ಒಂದು ಯಾಣ ಅಂತ ಒಂದು ಪ್ರದೇಶ ಇದೆ. ಅದರ ಮೂಲದಲ್ಲಿ ಬ್ಲ್ಯಾಕ್ ಕಲ್ಲುಗಳು, ಕಪ್ಪು ಕಲ್ಲುಗಳದ್ದು ಒಂದು ಬೆಟ್ಟ ಅದು. ಹಾಗಿದ್ರೆ ಆ ಬೆಟ್ಟಕ್ಕೆ ಪೌರಾಣಿಕ ಹಿನ್ನೆಲೆ ಬೇರೆ ಇದೆ, ವೈಜ್ಞಾನಿಕವಾದ ಹಿನ್ನೆಲೆ ಬೇರೆ ಇದೆ, ಜಿಯೋಗ್ರಫಿಕಲಿ ಅದರದ ಹಿನ್ನೆಲೆ ಬೇರೆ ಇದೆ. ಹೀಗೆ ಅದು ಯಾವ ಥರದ ಕಲ್ಲು ಅನ್ನೋದನ್ನು ತಿಳ್ಕೊಂಡ್ರೆ ಜಿಯೋಗ್ರಾಫಿಕಲಿ ಅದು ಬೇರೆ ಇದೆ, ಮತ್ತು ಈ ಪ್ರದೇಶದಲ್ಲಿ ಅಂಥದ್ದೊಂದು ಕಲ್ಲು ಹೇಗೆ ಬರೋಕ್ಕೆ ಸಾಧ್ಯ. ಹೀಗೆ ನಮ್ಮ ಸುತ್ತಲೂ ಇರುವಂತಹ ವಿಷಯಗಳನ್ನೇ ಎಲ್ಲ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವುದನ್ನು ಪ್ರಾರಂಭಿಸಬೇಕು. ತುಂಬ ದೂರ ಹೋಗಲಿಕ್ಕಿಲ್ಲ. ಪ್ರತಿ ಮನೆಯಲ್ಲಿ ತಾಯಿ ಒಂದು ಅಡುಗೆ ಮಾಡುವಾಗ ದೋಸೆ ಹಾಕ್ತಾ ಇರಬೇಕಾದ್ರೆ ಆ ತಾಯಿಗೆ ಮಗು ಕೇಳತ್ತೆ, ಇದು ಯಾಕೆ ನೀರು ಹಿಡ್ಕೋತಾ ಇಲ್ಲ ಇದ್ರ ಮೇಲೆ ಅಂತ ಕೇಳತ್ತೆ. ದೋಸೆ ಹಂಚು ಅಥವಾ ಕಾವಲಿ ಅಂತ ಕರೀತೇವೆ. ಬಹಳಷ್ಟು ಜನ ತಾಯಂದಿರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಆ ಕಾವಲಿಯ ಮೇಲೆ ಏನು ಹಚ್ಚಿರ್ತಾರೆ, ಮೊದಲೆಲ್ಲ ಬೀಡಿತ್ತು, ಬೀಡು ಅಂದರೆ ಏನು ಅನ್ನೋದು ಗೊತ್ತಿರಲ್ಲ. ಆಮೇಲೆ ಈಗ ಕಾವಲಿ ದೋಸೆ ಹಂಚೇನು ಬಂದಿದೆ ಅಲ್ಲ, ಇದರ ಮೇಲೆ ಟೆಫ್ಲಾನ್ ಅನ್ನೋ ಒಂದು ವಸ್ತುವನ್ನು ಬಳಸಿರ್ತಾರೆ. ಹೀಗೆ ನಾವು ಕುತೂಹಲದಿಂದ ವಿಷಯಗಳನ್ನು ಎಲ್ಲ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೇನೆ ನಮಗೆ ಏನು ಓದಬೇಕು, ಇದಕ್ಕಾಗಿ ಏನನ್ನ ನಾವು ಹುಡುಕಬೇಕು ಅನ್ನೋದು ತಿಳಿಯತ್ತೆ. ಇನ್ನು ಕಾನ್ಸ್ಟಿಟ್ಯೂಷನ್ ಮತ್ತು ಇತಿಹಾಸ ಯಾವುದು ಅದು ಬದಲಾಗೋದಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ಗಳು ಬಂದಾಗ ಸೇರಿಸ್ತಾ ಹೋಗ್ತಾರೆ, ಆದರೆ ಬೇಸ್ ಇದ್ದ ಹಾಗೆ ಇರುತ್ತೆ. ಇನ್ನು ಇತಿಹಾಸವನ್ನು, ಹೊಸ ಇತಿಹಾಸವನ್ನು ಯಾರು ಈಗ ಸೃಷ್ಟಿ ಮಾಡಲಿಕ್ಕಿಲ್ಲ, ಇರುವ ಇತಿಹಾಸವನ್ನೇ ನಾವು ಅಧ್ಯಯನ ಮಾಡ್ತೇವೆ. ಹೀಗಾಗಿ ಯಾವುದೇ ವಿಷಯಕ್ಕೆ ಬರುವ, ಮಾರುಕಟ್ಟೆಗೆ ಬರುವ ಎಲ್ಲ ಸರಕುಗಳನ್ನು ಕೊಂಡು ಓದಬೇಕು ಅಂತ ಇಲ್ಲ. ಅದರೊಟ್ಟಿಗೆ ಇವತ್ತು ಪ್ರತಿಯೊಬ್ಬರ ಕೈಯಲ್ಲಿ 10,000 ರೂಪಾಯಿಗಿಂತ ಹೆಚ್ಚಿಗಿನ ಮೊಬೈಲ್ ಇದೆ, ಅದರಲ್ಲಿ ಗೂಗಲ್ ಇರುತ್ತೆ. ಯಾವುದೇ ವಿಷಯವನ್ನು ಎಲ್ಲ ಆ್ಯಂಗಲಿಂದ ಅಲ್ಲಿ ಸರ್ಚ್ ಮಾಡಿ ನಾವು ಓದಬಹುದು. ಹಾಗಾಗಿ ಮಾರುಕಟ್ಟೆಗೆ ಬರುವ ಎಲ್ಲ ಪುಸ್ತಕಗಳನ್ನು ಓದಬೇಕು ಅಂತಿಲ್ಲ. ಮತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನನಗೆ, ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗತ್ತೆ ಅಂತ. ಹೌದು, ಕೆಲವರು ಏನು ಮಾಡ್ತಾರೆ ಅಂದರೆ ಆರಂಭ ಶೂರರು ಅನ್ನೋ ಥರ ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಓದ್ತಾನೇ ಇರ್ತಾರೆ, ಮರುದಿನ ಇಡೀ ಮಲಗಿಬಿಡ್ತಾರೆ. ಅವಾಗ ಏನಾಗತ್ತೆ, ಮಾರನೇ ದಿನ ಓದೋಕ್ಕೆ ಹೋದಾಗ ಎಲ್ಲಿಂದ ಓದಿದ್ವಿ ಅನ್ನೋದನ್ನು ಮರ್ತು ಬಿಡ್ತಾರೆ. ಎಲ್ಲಿಂದ ಓದಿದ್ವಿ ಅನ್ನೋದು ಮರಿಬಾರ್ದು. ಓದೋದಕ್ಕೆ ನಾವು ಒಂದಷ್ಟು ರೀತಿ ಹಾಕ್ಕೊಳ್ಬೇಕಾಗತ್ತೆ. ಹೇಗೆ, ನನಗೆ ಯಾವ ಹೊತ್ತಲ್ಲಿ ಓದಿದರೆ ನಿದ್ದೆ ಬರಲ್ಲ ನಾವು ತಿಳ್ಕೊಳ್ಬೇಕು. ಯಾವ ಹೊತ್ತಲ್ಲಿ ಓದಿದ್ದು ತುಂಬ ನೆನಪಿರತ್ತೆ, ಪ್ರಶಾಂತವಾದ ವಾತಾವರಣ ಯಾವಾಗಿರತ್ತೆ, ಮತ್ತು ನನಗೆ ನನ್ನದೇ ಆದ ಸಮಯ ಓದೋದಕ್ಕೆ ಯಾವಾಗ ಸಿಗತ್ತೆ, ಇದೆಲ್ಲದನ್ನು ನಾವು ಒಂದು ಚಾಕೌಟ್ ಮಾಡಿ ಇಟ್ಕೊಳ್ಬೇಕು. ನಮ್ಮ ಸುತ್ತ ನಮ್ಮದೇ ಆದ ಒಂದು ಟೈಮ್ ಟೇಬಲ್ ಇರಬೇಕು. ಅದರೊಟ್ಟಿಗೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದು ವಾರ ಓದಿ ನಾಡಿದ್ದು ಎಕ್ಸಾಮ್ ಇದೆ ಅನ್ನೋ ಹೊತ್ತಲ್ಲಿ ನಮ್ಮ ಆರೋಗ್ಯ ಕೈ ಕೊಟ್ಬಿಟ್ರೆ ನಾವು ಬರೆಯೋಕ್ಕಾಗಲ್ಲ.
ಮತ್ತೆ ಸುಮಾರು 300 ಅಂಕಗಳಿಗೆ ಒಂದು 3 ತಾಸಲ್ಲಿ ನಾವು ಬರೀಬೇಕಾದ್ರೆ ಸುದೀರ್ಘವಾದ ಅಧ್ಯಯನದ ಜೊತೆಗೆ ಅದನ್ನು ಬರೆಯುವ ರೀತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಪ್ರತಿನಿತ್ಯ ಬರೀ ಓದೋದಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಬರವಣಿಗೆ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗೋದೇ ಇಲ್ಲ. 100 ಅಂಕದ ಪ್ರಶ್ನೆಗಳು ಅಥವಾ ಅರ್ಧ ತಾಸು ಹೆಚ್ಚಿಗೆ ಇರತ್ತೆ, ಆ ಥರ ಇರೋದೇ ಇಲ್ಲ. 3 ತಾಸಲ್ಲಿ ನಾವು 300 ಅಂಕಗಳ ಪ್ರಶ್ನೆಯನ್ನ ಮತ್ತು ಎಲ್ಲ ಆಂಗಲ್ ಇಂದ ಮತ್ತು ಬೇರೆ ಬೇರೆ ವಿಷಯಗಳ ಆಧಾರಿತವಾಗಿ ಬಂದಿರುವ ಪ್ರಶ್ನೆಗಳನ್ನ ಯೋಚಿಸಿ ಉತ್ತರ ಬರಿಬೇಕಾಗಿರತ್ತೆ. ಹಾಗಾಗಿ ಓದುವಾಗಲೇ ಅದೆಲ್ಲದನ್ನೂ ನಾವು ಪ್ರಯತ್ನ ಪೂರ್ವಕವಾಗಿ ರೂಢಿಸಿಕೊಳ್ಬೇಕಾಗತ್ತೆ. ಇವತ್ತು ಓದಿದ್ದನ್ನ ಬರೆದಿಟ್ಕೊಳ್ಳೋದು ಮತ್ತೆ ಸೆಲ್ಫ್ ನೋಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ. ಅದರೊಟ್ಟಿಗೆ ಏನು ಅಂದ್ರೆ ಓದೋದರ ಜೊತೆಗೆ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಒಳ್ಳೆಯ ಹವ್ಯಾಸಗಳು, ಒಳ್ಳೆಯ ಸಂಗೀತವನ್ನು ಮಧ್ಯ ಮಧ್ಯದಲ್ಲಿ ಕೇಳೋದು, ಅಥವಾ ಕೆಲವು ಹೆಣ್ಣು ಮಕ್ಕಳಿಗೆ ಅಮ್ಮನ ಜೊತೆ ಹೋಗಿ ಅಡಿಗೆ ಮಾಡಿ ಬಂದ್ರೆ ಎಲ್ಲೋ ಸ್ವಲ್ಪ ಸಮಾಧಾನ ಅನಿಸುತ್ತೆ, ಮೈಂಡ್ ಫ್ರೆಶ್ ಅನ್ಸುತ್ತೆ. ಅದು ಕೆಲವರಿಗೆ ಹೊರಗೆ ಹೋಗಿ ವಾಕ್ ಮಾಡಿ ಬಂದರೆ ಮೈಂಡ್ ಫ್ರೆಶ್ ಅನ್ಸುತ್ತೆ, ಕೆಲವರಿಗೆ ಏನೋ ಆಟ ಆಡಿ ಬಂದರೆ ಮೈಂಡ್ ಫ್ರೆಶ್ ಅನ್ಸುತ್ತೆ. ಹೀಗೆ ಮಧ್ಯದಲ್ಲಿ ಒಂದಷ್ಟು ಬ್ರೇಕ್ಗಳನ್ನು, ಅದ್ರ ಜೊತೆಗೆ ಅದು ಒಳ್ಳೆ ಬ್ರೇಕ್ ಆಗಿದ್ರೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಎರಡೂ ಬ್ಯಾಲೆನ್ಸ್ ಆಗತ್ತೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀಮತಿ ಭುವನೇಶ್ವರಿ ಪಾಟೀಲ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ನಿಮಗೂ ಕೂಡ ಇಂಥದ್ದೊಂದು ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ವಿಶ್ವಂಬರ ಟಿವಿಯನ್ನು ನೋಡ್ತಾ ಇದ್ದಾಗ ನಮಗೆ ಲೋಕಲ್ ಅಂತಂದರೆ ಇಲ್ಲಿ ಸ್ಥಳೀಯವಾಗಿ ಆಗುವ ವಿಚಾರಗಳು ಮತ್ತು ಉತ್ತರ ಕನ್ನಡದ ವಿಚಾರಗಳನ್ನು ಬಹುಬೇಗ ತಿಳ್ಕೊಳ್ಬೋದು. ಮತ್ತು ಉತ್ತರ ಕನ್ನಡದವರು ಬುದ್ಧಿವಂತರು ಅನ್ನೋ ಒಂದು ಮಾತಿದೆ. ಹಾಗೆ ಪ್ರತಿನಿತ್ಯ ಒಬ್ಬ ಪ್ರೈಮ್ ಗೆಸ್ಟನ್ನು, ಬುದ್ಧಿವಂತರನ್ನು ಕರ್ಕೊಂಡು ಬಂದು ವಿಚಾರಗಳ ವಿನಿಮಯ ಮಾಡ್ಕೊಳ್ತಾ ಇರೋದಿರ್ಬೋದು. ಮತ್ತು ನಿಮ್ಮದೊಂದು ಪತ್ರಿಕೆ ಇದೆ, ಆ ಪತ್ರಿಕೆಯನ್ನು ಕೂಡ ನಾನು ನೋಡ್ತಾ ಇರ್ತೇನೆ. ಮತ್ತು ಪ್ರತಿ ರಾತ್ರಿಯ ಪ್ರೈಮ್ ಗೆಸ್ಟ್ ಬೇರೆ ಬೇರೆ ವಿಚಾರಗಳನ್ನು ನೀವು ಅಲ್ಲಿ ಹೇಳ್ತಾ ಇರ್ತೀರಾ. ಮತ್ತು ನೀವು ಕೂಡ BCom ಮಾಡಿದವರು ಅಂತ ಕೇಳ್ಪಟ್ಟೆ. ಹಾಗೆ ಯಾವುದೇ ಶಿಕ್ಷಣಕ್ಕೂ ಮತ್ತು ಆಸಕ್ತಿಗೂ ಸಂಬಂಧ ಇರೋದಿಲ್ಲ, ಆಸಕ್ತಿ ಬೇರೆ. ಆದರೆ ಜರ್ನಲಿಸಮಲ್ಲಿ ಒಂದು ಆಸಕ್ತಿ ಇಟ್ಕೊಂಡು ಸ್ಥಳೀಯ ವಿಚಾರಗಳು ಬೇರೆ ಈ ಹೊರಗಡೆ ಇರೋರಿಗೂ ಕೂಡ ತಿಳಿಬೇಕು ಅನ್ನೋ ನಿಮ್ಮ ಮನಸ್ಥಿತಿ ಇದೆ ಅಲ್ಲ, ಅದು ಸಿರಸಿಗೂ ಒಳ್ಳೇದು ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವಿಶ್ವಂಬರ ಅಂತ ಇರೋದು ನಾಳೆ ರಾಜ್ಯಾದ್ಯಂತ ಒಂದು ಹೆಸರಾದಂತಹ ಒಂದು ಚಾನಲ್ ಆಗಲಿ ಅನ್ನೋ ಒಂದು ವಿಶಸ್ ನಾನು ಕೂಡ ಕೊಡ್ತೇನೆ. ಆ ಮಾರಿಕಾಂಬೆ ನಿಮಗೆ ಹರಸಲಿ. ತುಂಬ ಒಳ್ಳೆ ಚಾನಲ್ಲು, ಒಳ್ಳೊಳ್ಳೆ ವಿಚಾರಗಳನ್ನು ನೀವು ಜನರಿಗೆ ತಲುಪಿಸ್ತಾ ಇದ್ದೀರಾ. ದಯಮಾಡಿ ಎಲ್ಲರೂ ನಿಮ್ಮಲ್ಲಿರುವ ಒಳ್ಳೆಯ ವಿಚಾರಗಳಿಗೆ ವಿಶ್ವಂಬರ ಟಿವಿಯನ್ನು ಸಂಪರ್ಕಿಸಿ, ಅವರಿಗೆ ನಿಮ್ಮ ಸಪೋರ್ಟನ್ನು, ನಿಮ್ಮ ಸಹಕಾರವನ್ನು ಯಾವತ್ತೂ ನೀಡಿ ಅಂತ ನಾನು ಸಿರಸಿಯ ಪ್ರತಿಯೊಬ್ಬರಲ್ಲೂ ಕೇಳ್ಕೊತಾ ಇದ್ದೇನೆ. ಓಕೆ, ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.